ಎಜಿ ನ್ಯೂಸ್ಗೆ ಸ್ವಾಗತ. ಬುಧವಾರ ಸಂವಿಧಾನ ದಿನಾಚರಣೆ ಮಾಡುವ ಪೂರ್ವಭಾವಿ ಸಭೆ ಜರುಗಿತು. ದಿನಾಂಕ 26/11/2025 ಬುಧವಾರದಂದು ಸಂವಿಧಾನ ದಿನಾಚರಣೆಯ ಅಂಗವಾಗಿ ನಡೆಯಲಿರುವ ಕಾರ್ಯಕ್ರಮವನ್ನು ಆಯೋಜಿಸಲು ಪೂರ್ವಭಾವಿ ಸಭೆಯನ್ನ ಸೋಮವಾರ ದಿನಾಂಕ 24/11/2025 ಬೆಳಗ್ಗೆ 11 ಗಂಟೆಗೆ ಶಿರಹಟ್ಟಿ ತಾಲೂಕು ಕಾರ್ಯಾಲಯದಲ್ಲಿ ಕರೆಯಲಾಗಿತ್ತು. ಈ ಸಭೆಗೆ ಶಿರಹಟ್ಟಿ ತಾಲೂಕಿನ ಹಲವಾರು ಅಧಿಕಾರಿಗಳು ಬಾರದೆ ಇರುವುದನ್ನು ಕಂಡ ಬಿಜೆಪಿ ಮುಖಂಡ ಜಾನು ಲಂಬಾಣಿ ಕುಂಚಿಗೇರಿ ಅವರು ಬೇಸರಗೊಂಡಿದ್ದಾರೆ. ಈ ವೇಳೆ ವಾಲ್ಮೀಕಿ ಸಮಾಜದ ಮಾಜಿ ಅಧ್ಯಕ್ಷ ಮಾರುತಿ ಅಮರಾಪುರ್ ಅವರು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಕಿಡಿಕಾರಿದರು. ಈಗ ಅವರಿಗೆ ನೋಟಿಸ್ ಕೊಟ್ಟಾಗಿನೂ ಅವರು ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ನರಕರ ಸರಿ ಅನ್ಕೊಂಡಿಲ್ಲ ನಾವು ಕೂಡ ಮತ್ತೆ ಜಿಲ್ಲಾಧಿಕಾರಿ ಅವ್ರನ್ನ ಬೇರೆ ವಿಸಿಟ್ ಆಗಿದ್ದಂತ ಒಂದು ಇದು ಮಾಡಿಬಿಡ್ತಾರೆ ಮರವಾರ ಮುಂದೆ ಎಲ್ಲ ವಸೀಲರೆಲ್ಲ ನೋಡಿ ನಿಮ್ಗೆ ನೀವೇ ಕೇಳಿದ್ರೆ ನಾ ಅಪ್ಪು ಕೂಡ ಫೈಲ್ ಇತ್ತು ಒಂದೊಂದು ಯಾಕೆ ರೀತಿ ಎಷ್ಟು ಇರ್ತಾರಲ್ಲ ಆ ಸಂವಿಧಾನ ಯಾವಾಗ ಇವತ್ತು ನೋಡೋದು ಚಾಲೆಂಜ್ ಈಗ ನೋಡ್ರಿ ಅವ್ರು ಯಾರು ಎಲ್ಲರ ಶ್ರೀಮಂತರಲ್ಲಿ ಯುವ ಸಾಹೇಬ ಸಿಪಿ ಸಾಹೇಬ್ ಬಿಟ್ಟು ಬಿ ಸಿ ಎಂ ಇವ್ರನ್ನೆಲ್ಲ ಎಷ್ಟು 20 ಡಿಪಾರ್ಟ್ಮೆಂಟ್ ಮಾಡ್ತೀವಿ ಎಲ್ಲ ಮೀಟಿಂಗ್ ಅಲ್ಲ ನಾವೇನು ಮಾಡಿದ್ರೆ ಅಧಿಕಾರಿಗಳ ಬಗ್ಗೆ ಹೆಂಗ್ ಮಾಡ್ತೀವಿ ನೀವೇ ಹೇಳ್ತೀರಿ. ಈಗ ನಾವೇನು ಬೇಕಾದ್ರೆ ನಾವು ಬೇಕಾದ್ರೆ ನಾವು ಡಿಸಿಷನ್ ಕೂಡ ಮಾತಾಡ್ತೀವಿ. ಇದನ್ನ ಯಾಕೆ ಬೇಕಿರ್ತೀರಿ ಈ ಸಂವಿಧಾನ ಯಾಕೆ ಮಾಡ್ತೀರಿ ಸಂವಿಧಾನ ಏನು ಸಿಕ್ಕಿಲ್ಲ ನಾವು ಬೇಸಿರ್ತೀವಿ ಯಾವತ್ತು ವಾದ ಮಾಡ್ತೀವಿ 79% ಬೇಸಿ ಕೈ ತೋರಿಸಿ ಹೌದಾ ಸಭೆ ಇಲ್ಲ ಎಂತ ಸಭೆ ಯಾರು ಎಲ್ಲರ ಪ್ರಶ್ನೆ ಇಲ್ಲ ಅವ್ರ 10% ನೀವು ನೋಡಿ ಯಾಕೆ ಮೇನ್ ಡಿಒ ಇರ್ಬೇಕು ನಿಮ್ಮೆಲ್ಲ ಏನು ಆಮೇಲೆ ನಿಮ್ಮ ಅಬಕಾರಿ ಇಲಾಖೆ ಯಾರು ಹೊಸ ಆರೋಗ್ಯ ಒಂದು ಜ್ಯೂಸ್ ಮೀಟಿಂಗ್ ಒಟ್ಟವರೇನು ಸರ್ ಖುದ್ದಾಗಿ ಸರ್ಕಾರ ಜನಸಾಮಾನ್ಯರು ಮಾಡ್ತಾರೆ. ಆಮೇಲೆ ಸರ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.